ಎಲ್ಲ ಡ್ರೈ ಹಾಕಿಲ್ಲ ಇನ್ನು ಅಂದರೆ ಇನ್ನೊಂದು ಸ್ವಲ್ಪ ದಿವಸ ಹೋಗ್ಬಿಡ್ತದೆ ಇದೆ ಇದೇ ಪೇಷಂಟ್ ಸರ್ ಇಲ್ಲ ಡ್ರೈ ವಿಜಯ ಕರ್ನಾಟಕ ರಿಪೋರ್ಟ್ ಭಾಗೀಶ್ ಪಾಟೀಲ್ ಅವರು ಶುಗರ್ಗೆ 50 ರೂಪಾಯಿ ಯಾಕಂದರೆ ಅಲ್ಲೆಲ್ಲ ಬರಲಿ ಎಲ್ಲ ಸಿಗ್ತದೆ ಓಂ ಸಾಯಿರಾಮ್. ನಮಸ್ಕಾರ ಎಲ್ಲರಿಗೂ. ದತ್ತ ಜಯಂತಿ ಹುಣ್ಣಿಮೆ, ಅದರಲ್ಲಿ ವಿಶೇಷವಾಗಿ ವಚನ ಪಿತಾಮಹ ಅಂತೇಳಿ ಕರೆಯಲ್ಪಡುವಂತಹ ಶ್ರೀ ಮಾದಾರ ಚೆನ್ನಯ್ಯ ಅವರ ಜಯಂತಿ. ಈ ಒಂದು ಶುಭ ದಿನ ನಾವು ಏನಾದರೂ ಒಂದು ಸಮಾಜಕ್ಕೆ ಕೊಡುಗೆಯಾಗಿ ಸಮಾಜ ಸೇವೆ ಮಾಡಬೇಕನ್ನೋ ಉದ್ದೇಶದಿಂದ, ಯಾಕಂದರೆ ಸಾಯಿ ಮಂದಿರ ನಮ್ಮ ಮಂದಿರ ಫೇಮಸ್ ಆಗಿದ್ದಕ್ಕೆ ಸೇವೆಗೆ. ಹಾಗಾಗಿ ನಮ್ಮ ಕೇಶವರೆಡ್ಡಿ ಅವರ ಪೂರ್ಣಿಮಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಹಾಗೂ ಉಚಿತ ಚಿಕಿತ್ಸೆ ಹಾಗೂ ಉಚಿತವಾಗಿ ಔಷಧಿಗಳನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ಒಂದು 2000 ಭಕ್ತಾದಿಗಳಿಗೆ ಪ್ರಸಾದ ಸೇವೆಯನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಈ ದತ್ತ ಜಯಂತಿಯ ದಿನ ಸದ್ಗುರು ಸಾಯಿನಾಥನ ಗುರು ದತ್ತಾತ್ರೇಯನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಪ್ರಾರ್ಥಿಸುತ್ತಾ, ರಾಯಚೂರಿಗೆ ಪ್ರಚಲಿತವಾದಂಥ ಒಂದು ಮಂದಿರ. ಯಾಕೆಂದರೆ ನೀವು ನಮ್ಮ ಮಂದಿರದಲ್ಲಿ ನೋಡ್ಬೋದು, ರಾಘವೇಂದ್ರ ಸ್ವಾಮಿ ಇದ್ದಾರೆ, ಜೀಸಸ್ ಇದ್ದಾರೆ ಮತ್ತು ಮಕ್ಕ ಮದೀನಾ ಇದೆ. ಯಾಕಂದರೆ ಎಲ್ಲರ ಒಳಗೆ ಇರುವುದು ಪರಮಾತ್ಮ ಒಬ್ಬನೇ, ಆ ಚೈತನ್ಯ ಇರೋದು ಒಂದೇ. ಆ ಸಂದೇಶ ಎಲ್ಲರ ಒಳಗೆ ಬರಬೇಕು ಅನ್ನೋ ಉದ್ದೇಶದಿಂದನೇ ಇವತ್ತು ನಮ್ಮ ಮಂದಿರಕ್ಕೆ ತಾವು ಮಾಧ್ಯಮದವರು ಇದ್ದಾಗೆ ನಮ್ಮ ಸ್ಯಾಮ್ಯುವಲ್ ಅಂತೇಳಿ ನಮ್ಮ ಸಹೋದರ ಇಮ್ತಿಯಾಜ್ ಪಟೇಲ್, ಗಬ್ಬೂರ್ ಪಟೇಲ್ರು ಅವರು ಹಾಗೂ ಇನ್ನೊಬ್ಬ ನಮ್ಮ ಅಭಿಷೇಕ್ ಅಂತೇಳಿ ಹುಡುಗ, ಮೂವರು ಕಲಿತು ಬಾಬಾರವರಿಗೆ ನೈವೇದ್ಯ ತಯಾರಿ ಮಾಡಿಕೊಂಡು ತೊಗೊಂಡು ಬಂದು ನೈವೇದ್ಯ ಇಟ್ಟರು. ಈ ಒಂದು ಏನು ತೋರಿಸ್ತಿದೆ ಅಂದರೆ ನಾವೆಲ್ಲರೂ ಭಾರತೀಯರು ಒಂದೇ ಅನ್ನೋ ಒಂದು ಸಂದೇಶ ನಾವೆಲ್ಲರೂ ಅದೇ ಹರಡಿಸ್ಬೇಕನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಪ್ರತಿ ಗುರುವಾರ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 3 ಗಂಟೆವರೆಗೆ ಈ ನಿರಂತರ ಇದು ತಪಾಸಣೆ ಶಿಬಿರ ನಡೀತಾನೆ ಇರುತ್ತೆ. ಇವತ್ತು ಯಾರಾದರೂ ಬರಲಿಲ್ಲ, ಏನೋ ಕಾರಣಾಂತರಗಳಿಂದ ತಾವು ಮುಂದಿನ ಗುರುವಾರ ಬರ್ಬೋದು. ಇಲ್ಲಿ ತಪಾಸಣೆ ಮಾಡಿಕೊಂಡು ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಪೂರ್ಣಿಮಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ಗೆ ಹೋಗ್ಬೋದು.